ಹಲೋ ಫ್ರೆಂಡ್ಸ್, ಮೇಲಾಗ ಮತ್ತೆ ಸ್ವಾಗತ ನಿಮ್ಮ ಅಕ್ವೇರಿಯಂ ಕೇಸ್ ಅಕ್ವೇರಿಯಮ್ಸ್. ಇವತ್ತು ನಾನು ಮಾತಾಡಕ್ಕೆ ಹೋಗ್ತೀನಿ ಆಸ್ಕರ್ ಬಗ್ಗೆ. ಆಸ್ಕರ್ನ ಯಾವ ಥರ ಗ್ರೋ ಮಾಡಬೇಕು, ಫಾಸ್ಟ್ ಗ್ರೋ ಮಾಡಬೇಕು, 4 ವಸ್ತುಗಳನ್ನು ಹೇಳ್ತೀನಿ ವಿತೌಟ್ ಟೈಮ್ ವೇಸ್ಟ್ ಮಾಡಿ. 4 ನೀವು ಈ ಟಿಪ್ಸ್ನ ಫಾಲೋ ಮಾಡಿಕೊಂಡ್ರೆ ನಿಮ್ಮ ಆಸ್ಕರ್ ಬೆಳಿಬೋದು. ನಾನು ಕೂಡ ಆಸ್ಕರ್ ತೊಗೊಂಬಂದು 3 ವರ್ಷ ಆಗ್ತಾಯಿದೆ. 3-4 ಇಂಚಿತ್ತು ಆವಾಗ ತೊಗೊಂಬಂದಿದ್ದು. ಈಗ ನೋಡಿ ಆಲ್ರೆಡಿ 1 ಅಡಿ ತನಕ ಆಗುತ್ತೆ. ಇನ್ನೊಂದು ತನಕ ನಾನು ಇಕ್ಕಿದ್ದೀನಿ, ಯಾವುದೋ ಫೀಸ್ ಸತ್ತೋಗಿದ್ದಿಲ್ಲ. ಯಾಕಂದರೆ 4 ವಸ್ತುಗಳನ್ನು ನಾನು ಫಾಲೋ ಮಾಡ್ಕೊಡ್ತೀನಿ. ಅದಕ್ಕೋಸ್ಕರ ಈ ಫೀಚರ್ಸ್ ಹೆಲ್ತಿ ಆಗಿದೆ. 1 ಅಂದರೆ ಟ್ಯಾಂಕ್ ಸೈಜ್. ಟ್ಯಾಂಕ್ ಸೈಜ್ ಎಷ್ಟು ದೊಡ್ಡದಿರ್ತೀರ ಅಷ್ಟು ಫೀಚರ್ಸ್ ನಿಮ್ಗೆ ಹೆಲ್ತಿ ಆಗಿರುತ್ತೆ, ಆಕ್ಟಿವ್ ಆಗಿರುತ್ತೆ. ಭಾಳ ಜನ ಏನು ಮಾಡ್ತಾರೆ, 1 ಅಡಿ ಟ್ಯಾಂಕ್ 1 ಅಡಿ ಅಥವಾ 2 ಅಡಿ ಟ್ಯಾಂಕಲ್ಲಿ ಇಡಕ್ಕೆ ನೋಡ್ತಾರೆ. ಸೊ ಅದು ಚಿಕ್ಕದಾಗುತ್ತೆ. ನಂದು ಕೂಡ ಈಗ ಆಲ್ರೆಡಿ ನೋಡಿ 3 ಅಡಿ ಇವರ ಕಮ್ಮಿ ಆಗ್ತಾ ಇದೆ. ಯಾಕಂದರೆ ಫೀಚರ್ಸ್ ಆಲ್ರೆಡಿ ದೊಡ್ಡದಾಗ್ಬಿಟ್ಟಿದೆ. ಸೊ ನಾನು ಇದಕ್ಕೆ 5 ಫೀಟ್ ಟ್ಯಾಂಕಲ್ಲಿ ಶಿಫ್ಟ್ ಮಾಡಿಬಿಡ್ತೀನಿ. ಸೊ ನೀವು ಕೂಡ ಆಸ್ಕರ್ ಇರ್ತದೆ ಅಟ್ಲೀಸ್ಟ್ 4 ಫೀಟ್ ಟ್ಯಾಂಕ್ ಇಡೋಕ್ಕೆ ಪ್ರಯತ್ನ ಮಾಡಿ. ಇಲ್ಲಾಂದರೆ 3 ಫೀಟಲ್ಲಿ ನೀವು ಸ್ಟಾರ್ಟಿಂಗ್ ಹೋಗ್ಬೋದು. ಸ್ವಲ್ಪ ದೊಡ್ಡದಾದ್ಮೇಲೆ ನೀವು ಟ್ಯಾಂಕನ್ನು ಚೆಕ್ ಮಾಡಬೇಕು. ಎರಡನೇದು ವಾಟರ್ ಕ್ವಾಲಿಟಿ ಒಳ್ಳೆ ಇರಬೇಕು. ಯಾಕಂದರೆ ಇದು ಫಿಶಸ್ಸು ಜಾಸ್ತಿ ತಿಂತಾರೆ, ಜಾಸ್ತಿ ಕಕ್ಕಸ ಮಾಡ್ತಾರೆ. ಅದಕ್ಕೋಸ್ಕರ ನೀರಲ್ಲಿ ಕ್ಲೌಡಿನೇ ಜಾಸ್ತಿ ಬರುತ್ತೆ ಮತ್ತು ಅಮೋನಿಯಾ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಒಳ್ಳೆ ಫಿಲ್ಟರ್ ಸಿಸ್ಟಮ್ ಕೊಟ್ಟರೆ ನೀವು ನೀರು ಕ್ಲೀನ್ ಆಗಿರುತ್ತೆ. ಒಳ್ಳೆ ಫಿಲ್ಟರ್ ಸಿಸ್ಟಮ್ಗೋಸ್ಕರ ಟಾಪ್ ಫಿಲ್ಟರ್ ಯೂಸ್ ಮಾಡ್ಬೋದು, ಕ್ಯಾನಿಸ್ಟರ್ ಫಿಲ್ಟರ್ ಯೂಸ್ ಮಾಡಬೇಕು. ಇಲ್ಲಾಂದರೆ ಸಮ್ ಫಿಲ್ಟರ್ ಬ್ಯಾಕ್ ಸಂಪ್ ಯೂಸ್ ಮಾಡ್ಬೋದು. ಎಷ್ಟು ವಾಟರ್ ಕ್ಲೀನ್ ಆಗಿರುತ್ತೆ ಅಷ್ಟು ಫಿಶಸ್ ಹೆಲ್ತಿ ಆಗಿರುತ್ತೆ. ಸೊ ಮೂರನೇ ಏನಂದರೆ ನೀವು ಫೀಡಿಂಗ್ ಇಂಪಾರ್ಟೆಂಟ್. ಎಷ್ಟು ನೀವು ಒಳ್ಳೆಯ ಆಹಾರ ಕೊಡ್ತೀರಾ ಅಷ್ಟೇ ಫಿಶಸ್ಸು ಹೆಲ್ತಿ ಆಗಿರುತ್ತೆ. ಸೊ ಫೀಡಿಂಗಲ್ಲಿ ಏನೇನು ಕೊಡ್ಬೇಕಂತ ಕೇಳ್ತಾರೆ. ಫೀಡಿಂಗಲ್ಲಿ ನೀವು ಬೇಕಾದರೆ ಪೆಲೆಟ್ಸ್ ಕೊಡ್ಬೋದು, ರಾಶಿಕೊಂಡು ಕೊಡ್ಬೋದು, ಇಲ್ಲಾಂದರೆ ಚಿಕನ್ ಹಾರ್ಡ್ ಕೊಡ್ಬೋದು, ಅನಿಮಲ್ ಹಾರ್ಡ್ ಕೊಡ್ಬೋದು. ಇಲ್ಲಾಂದರೆ ನೀವು ಇವರನ್ನು ಮೀಲ್ ವಾಮ್ಸ್, ಸೂಪರ್ ಮೀಲ್ ವಾಮ್ಸ್, ಬ್ಲಡ್ ವಾಮ್ಸ್ ಏನು ಕೊಟ್ಟರು ತಿಂದಾಗ ಬೀಳುತ್ತೆ ಗುರು. ಯಾಕಂದರೆ ಕ್ಯಾರ್ನಿವರ್ ಫಿಶಸ್ಸು. ಸೊ ಅದಕ್ಕೋಸ್ಕರ ಒಳ್ಳೆ ಫೀಡಿಂಗ್ ಮಾಡಿ. ಫಾಸ್ಟ್ ಗ್ರೋತ್ ಮಾಡೋಕ್ಕೆ ಡೈಲಿ 2 ಟೈಮ್ ಫೀಡ್ ಮಾಡಿ. ನಾರ್ಮಲಾಗಿ ಗ್ರೋ ಆಗಲಿ, ಹೆಲ್ತಿ ಗ್ರೋ ಆಗಲಿ, ನಮಗೆ ಏನು ಅವಶ್ಯಕತೆ ಇಲ್ಲ. ಫಾಸ್ಟ್ ಗ್ರೋ ಆಗಬೇಕಂದ್ರೆ 1 ಟೈಮ್ ಫೀಡ್ ಕೊಡಿ ಸಾಕು. 1 ಟೈಮ್ ಫೀಡ್ ಮಾಡಿದ್ದಕ್ಕೆ ನಿಮ್ಮ ನೀರನ್ನು ಜಾಸ್ತಿ ಗಲೀಜು ಮಾಡಲ್ಲ. ಸೊ 4ನೇ ಏನಂದರೆ ಹೈಡಿಂಗ್ ಪ್ಲೇಸ್ ಜಾಸ್ತಿ ಇರಬೇಕು. ಇದು ಫಿಶಸ್ ಟೆರಿಟರಿಯಲ್ ಫಿಶಸ್ಸು, ಅಗ್ರೆಸಿವ್ ಫಿಶಸ್ಸು. ಬೇರೆ ಫಿಶಸ್ ಜೊತೆ ಇರುವಾಗ ಅಗ್ರೆಷನ್ ಜಾಸ್ತಿ ಬರುತ್ತೆ. ಸಿಂಗಲ್ ಇದ್ದರೆ ಅದು ಸಪ್ರೇಟ್ ಮಾತು. ನೀವು ಬೇರೆ ಫಿಶಸ್ ಜೊತೆಯಲ್ಲಿ ಇಡ್ತಾ ಇದ್ದರೆ ಫಿಶಸ್ಸು ಒಂದಕ್ಕೊಂದು ಕೊಂದಾಗ ಬೀಳುತ್ತೆ. ಅದಕ್ಕೋಸ್ಕರ ನೀವು ಜಾಸ್ತಿ ಹೈಡಿಂಗ್ ಪ್ಲೇಸ್ ಮಾಡಿ. ಲೈಕ್ ಡ್ರಿಪ್ ಫುಡ್ಡು, ಇಲ್ಲಾಂದರೆ ರಾಕ್ಸು, ಇಲ್ಲಾಂದರೆ ಈ ಥರ ಮಟ್ಕಿ ಏನಾದರೂ ಇರಬೇಕು. ಟ್ಯಾಂಕಿನ 30% ಅಷ್ಟು ಭಾಗ ಹೈಡಿಂಗ್ ಪ್ಲೇಸ್ ಇಡಬೇಕು. ಆ ಥರ ನೀವು ಮೇಂಟೈನ್ ಮಾಡಿಕೊಂಡ್ರೆ ನಿಮ್ಮ ಆಸ್ಕರ್ ಆ್ಯಕ್ಟಿವ್ ಆಗಿರುತ್ತೆ, ಹೆಲ್ತಿ ಆಗಿರುತ್ತೆ. ಸೊ ಈ 4 ಟಿಪ್ಸ್ನ ಅಪ್ಲೈ ಮಾಡಿ. ನಿಮ್ಮ ಫೇಸ್ ಯಾವಾಗಲೂ ಕಾಯಿಲೆ ಬರಲ್ಲ ಮತ್ತು ಸತ್ತೋಗೋದಿಲ್ಲ.